6 ತಿಂಗಳು ಕಾರ್ಯಕ್ರಮ. ಆ 6 ತಿಂಗಳು ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ, ನಾನು ಮುಚ್ಚಿ ಮಾರಿ ಹೇಳುವುದಿಲ್ಲ, ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿಯ ಸಂಬಳ, 1,65,000. ಈ 1,65,000ದಲ್ಲಿ ನಾವೇನ್ ಮಾಡ್ತೀವಿ, 6 ತಿಂಗಳಲ್ಲಿ ಮಧ್ಯೆ 10,000 20,000, ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ, ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂತ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂತ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದ್ರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗ ಅಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ. ನಾವು 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂತು. ಮಳೆ ಬಂದಲ್ಲಿ ಗಾಳಿ ಮಳೆಗೆ ಮಳೆ ಹಾರಿ ಹೋದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೆರಡು ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು, ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ, ತುಂಬ ಈ ಬರುವ ದಾರಿ ಇಲ್ಲ, ಇಲ್ಲಲ್ಲ ನೀರಿನ ಅವಸ್ಥೆ, ದಾರಿ ಇಲ್ಲ. ಒಂದೆರಡು ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. ಹಾಗೂ ಡಾಕ್ಟರ್ ಭಾರ್ಗವಿ ಐತಾಳ್ರು ಹಾಗೂ ರಾಮಚಂದ್ರ ಐತಾಳ್ರು ಇವರಿಗೂ ನನ್ನ ವಂದನೆಗಳು. ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆ ತಿಳಿಸ್ತಿದ್ದೇನೆ. ಸನ್ಮಾನ್ಯನು ನೀನಾಗಿಯೇ ತೋಳುವೋ ಗಣ್ಯನ ಹಿಂದಿನ ಜನ್ಮದ ಸುಕೃತಲಿ ಸನ್ಮಾನ್ಯನು ನೀನಾಗಿಯೇ ತೋಷವೋ